ನಮ್ಮ ಹೆಸರು ಅನ್ಸರ್. ಅನ್ಸರ್ ಆರ್.ಟಿ. ನಗರನಾ? ಹೌದು, ಆರ್.ಟಿ. ನಗರ. ನಿಮ್ಮದು ಅಂಗಡಿ ಇದೆಯಾ ಸರ್? ಹೌದು, ನಮ್ಮ ಅಂಗಡಿ ಇದೆ ಆರ್.ಟಿ. ನಗರದಲ್ಲಿ. ಹಾಂ, ರಾಡ್ ಇದೆ. ಹಾಂ, ಯಾವ್ದು ಬೇಕಾದ್ರೆ ಅದು ಸಿಗುತ್ತೆ. ಹೌದು ಸರ್. ನಾವು ಎಂಜಾಯ್ ಇರ್ತೀರ ವಾರಕ್ಕೆ ಒಂದ್ಸತಿ ಹೌದು ಮೀನು ಹಿಡಿಯೋಕ್ಕೆ ಬರೋದು. ಅದು ನಮ್ಮ ಅಲ್ಲ ಭಾಗೇಶ್ ಹೇಳಿದ್ರು, ಒಳ್ಳೊಳ್ಳೆ ಐಟಮ್ ಇಟ್ಟಿದ್ದಾರೆ. ಒಳ್ಳೆ ಫ್ರೆಂಡು. ಖಂಡಿತ ಖಂಡಿತ. ನಮ್ದು ಒಳ್ಳೆ ಫ್ರೆಂಡು. ಹಾಂ, ತುಂಬಾ ವರ್ಷದಿಂದ ಪರಿಚಯ. ಹೌದು. ಏನಿದ್ರು ಫೋನಲ್ಲಿ ಹೇಳ್ಬಿಟ್ರೆ ತಂದು ಕೊಡ್ಬಿಡ್ತೀನಿ. ಸೂಪರ್ ಸೂಪರ್. ಪಾಪಪ್ಪು, ರಿಕ್ಸು ಏನಿದ್ರು ಫೀಡಿಂಗ್ ಇದ್ರೆ ಹೌದು ಸರ್ ಮಾಡಲ್ಲ, ಹೇಳ್ಬಿಡ್ತೀನಿ ನಾವು. ವಾ 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 ಸೂಪರ್. ಯಾಕಂದ್ರೆ ಆ ಕಾಸು ಬೇಡ. ಅವ್ರಿಗೆ ಫಿಶಿಂಗ್ ಏನಿದೆ ಅಂದ್ರೆ ಹೌದು, ಮೇನ್ ಪಾಯಿಂಟ್ ಇದರಲ್ಲಿ ಬಡವರು ಜಾಸ್ತಿ. ಖಂಡಿತ ಖಂಡಿತ ಸೂಪರ್. ದುಡ್ಡು ಇರೋರು ಯಾರಿಲ್ಲ, ಕಮ್ಮಿ ಕಮ್ಮಿ. ಅದರಲ್ಲಿ ಏನಿದೆ ಬಡವರಿಗೆ ನಾವು ತೋರಿಸ್ಕೊಡ್ಬೇಕು. ಖಂಡಿತ ಫಿಶಿಂಗ್ ಇಲ್ಲಿ ಏನಿದೆ, ಯಾವ್ದು ಕಡಿಮೆ ನಿಮ್ಗೆ ಸಿಗತ್ತೆ. ಹೌದು ನೋಡಿ, ಈಗ ನಾವು ಪಾಪ್ ಮಾಡ್ತೀನಿ. ಹೌದು ಸರ್, 25 ರೂಪಾಯಿಂದ ಮಾಡ್ತೀನಿ. ವಾ ವಾ ವಾ. ಬೆಂಗಳೂರಲ್ಲಿ ಯಾರು ಮಾಡಲ್ಲ. ಖಂಡಿತ ಸರ್. ಅರ್ಧ ಬೆಂಗಳೂರಲ್ಲಿ ಸರ್ ನೋಡಿದೆ, ಪಾಪಪ್ ಎಕ್ಸ್ಟ್ರಾಂಡರ್ ಇದೆ, ಮತ್ತೆ ರಿಗ್ ಕಾಲರ್ 20 ರೂಪಾಯಿ. 20 ರೂಪಾಯಿ ಫೀಡ್ರು. ಪಾಪಪ್ 25 ರೂಪಾಯಿ. ವಾ ವಾ ಸೂಪರ್ ಸರ್. ಒಳ್ಳೆ ಲೈನ್ 50 mm ಲೈನು. ಹುಕ್ಸು ಎಲ್ಲ ನಿಮ್ಗೆ ಪೂರ್ತಿ ಒಂದ್ಸತಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹೆವಿ ಎಲ್ಲ ಹುಕ್ಸು, ದಾರ 20-30 kg ತನಕ ನೀವು ಆರಾಮಾಗಿ ಹಿಡಿಬೋದು, ಹ್ಯಾಂಡಲ್ ಮಾಡ್ಬೋದು. ಆರಾಮಾಗಿ ಏನಾಗಲ್ಲ, ಗಾಣ ಏನಾಗಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಇದಕ್ಕೆ ಭೇಟಿ ಮಾಡ್ತೀವಿ ನಾವು ಆದಷ್ಟು ಬೇಗ ಒಂದ್ಸಲ. ಓಕೆ, ಬರ್ತೀವಿ ಸರ್. ಮತ್ತೆ ಮಿಷಿನ್ ರೀಲ್ಸ್ ರೆಡಿ ಮಾಡ್ಕೊಡ್ತೀವಿ ನಾವು, ಫಾಲ್ಟ್ ಆದರೆ. ರೀಲ್ಸ್ ಬೇಕಂದ್ರೆ ರೆಡಿ ಮಾಡ್ಕೊಡ್ತೀರಿ ನಾವು. ಸರಿ ಸರ್. ರಿಪೇರ್ಸ್ ಏನೇನೋ ಇದ್ರು ಸರ್ ರಿಪೇರ್ಸ್ ಮಾಡಿ. ಸರಿ ಸರ್. ಸರ್ ಥ್ಯಾಂಕ್ ಯು ಸರ್. ಅಣ್ಣ ನಿಮ್ಮ ಹೆಸರು? ನೂರುಲ್ಲಾ. ಇರಲಿ, ಬರಬೇಕು. ನಮ್ಮ ಬ್ಯಾಚಲ್ಲಿ ಇದ್ದಾರೆ, ನೂರು ಇದ್ದಾರೆ, ಇರ್ಫಾನ್ ಇದ್ದಾರೆ, ಸುಮಾರು ಎಲ್ಲ ಮುಸಲ್ಮಾನ್ಗಳೇ, ಒಂದು 89% ಎಲ್ಲ. ಇದೊಂದು ಸೈಜು ಹೊಡೆದಿದ್ದೀರಾ ಇಲ್ಲಿದೆ. ಹಾಂ ಹಾಂ, ನೋಡಿ ಫ್ರೆಂಡ್ಸ್, ನಮ್ಮ ಬೆಂಗಳೂರು ಟೀಮ್ ಆರ್.ಟಿ. ನಗರದವರು ಅದ್ಭುತವಾಗಿ ಒಂದು ಮಿರ್ಗಲ್ ಹೊಡೆದಿದ್ದಾರೆ ನೋಡಿ, ಸೈಜು. ಇಷ್ಟೊತ್ತು ಮಾತಾಡಿದ್ರಲ್ಲ ಅವರು, ಒಂಥರ ಮೀನುಗಾರಿಕೆಯಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇರೋರು. ಅವರು ಹೇಳ್ತಾರೆ, ಒಳ್ಳೊಳ್ಳೆ ಬಡವರಿಗೆ ನಾವು ದೊಡ್ಡ ದೊಡ್ಡ ಸಾಹುಕಾರರಿಗೆ ಐಡಿಯಾಗಳು ಕೊಡೋದಲ್ಲ, ಒಂದು ಬಡವರಿಗೆ ಸಿಂಪಲ್ಲಾಗಿ ಬೈಟು ಆಗಲಿ ಇದಾಗಲಿ ಮಾಡೋದಕ್ಕೆ, ಮತ್ತು ಟೋಟಲಿ ಬಡವರಿಗೆ ಫಿಶಿಂಗ್ ಮಾಡೋರಿಗೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಮೆಟೀರಿಯಲ್ಸು, ಪಾಪಪ್ಸು, ಹುಕ್ಸು ಮತ್ತು ಸ್ಟಿಕ್ಸು ಎಲ್ಲ ಅದ್ಭುತವಾಗಿ ಕೊಡ್ತೀವಿ ಸರ್ ನಾವು. ಯಾಕೆಂತಂದರೆ ಎಲ್ಲರಿಗೂ ಯೂಸ್ ಆಗಬೇಕು. ಈಗ ಲಕ್ಷಾಧಿಪತಿ ಇರೋನಿಗೆ ನಾವು ಲಕ್ಷ ಖರ್ಚು ಮಾಡಿ ಮಾಡ್ತಾರೆ. ಆದರೆ ನಾವು ಬಡವರು, ನಮ್ಮ ಹತ್ರ ಬರೋರು ಸ್ವಲ್ಪ ಬಡವರು ಇರ್ತಾರೆ. ಅದರಿಂದ ಏನಾಗುತ್ತೆ ಅಂತಂದರೆ ಅವ್ರಿಗೂ ಅನುಕೂಲ ಆಗಲಿ ಅಂದ್ಬಿಟ್ಟು ಭಾರಿ ಸಪೋರ್ಟ್ ಮಾಡ್ತೀನಿ ತಿಳಿದ. ದಯವಿಟ್ಟು ಅವ್ರನ್ನ ಒಂದು ಸಲ ಭೇಟಿ ಮಾಡೋಕ್ಕೆ ಪ್ರಯತ್ನ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿರಾಜ್ ಭವಾನಿ ಫಿಶಿಂಗ್. ಥ್ಯಾಂಕ್ ಯು, ಲವ್ ಯು. ನಮ್ಮ ಅಲ್ಲ ಪ್ರಕಾಶ್ ಬೈಕ್ ಮಾಡ್ತಾಯಿದ್ದಾರೆ, ಲಾಂಗ್ ಕಾಸ್ಟಿಂಗ್ ಮಾಡ್ತಾಯಿದ್ದಾರೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕಾಸ್ಟಿಂಗ್ ಮಾಡಿದ್ರು ನಮ್ಮ ಅಲ್ಲ ಪ್ರಕಾಶ್ ಸುಮಾರು ದಿವಸದಿಂದ ಇವ್ರದ್ದು ನಮ್ಮ ಅಲ್ಲ ಪ್ರಕಾಶ್ ಒಂದು ವಿಡಿಯೋ ಮಾಡಬೇಕು ಅಂದ್ಕೊಂಡು ಕಾಯ್ಕೊಂಡಿದ್ದೆ, ಸಿಗಲಿಲ್ಲ. ನಾನು ಸ್ವಲ್ಪ ಇದರಲ್ಲಿದ್ದೆ, ಇವತ್ತು ಹೆಂಗೋ ಸಿಕ್ಕಿದ್ರು. ವಿಶೇಷವಾಗಿ ನನ್ನನ್ನು ಇಲ್ಲಿ ಸ್ಪಾಟಲ್ಲಿ ಕೂರಿಸ್ಬಿಟ್ಟು, ಮತ್ತೆ ಎಲ್ಲ ಕೆಲಸ ಇದೆ ಬರ್ತೀನಿ ಅಂತ ಹೋಗ್ಬಿಟ್ಟು ಅದು ನನಗೋಸ್ಕರ ಬಂದಿದ್ದಾರೆ. ಸ್ವಲ್ಪ ಲೂಸ್ ಮಾಡಿ ಸರ್, ಸ್ವಲ್ಪ ದಾರ ಹೇಳಿ ನೋಡಿ. ಒಳ್ಳೆ ಮಿಷಿನ್ ಅಣ್ಣ ಅದು, ಕೊಮೋಡ ಅಂತ ಬೇವರ್ಸಿದ ಅದೊಂದು ಪಾಲ್ಟು. ಇದರಲ್ಲೇ ಆ ಮಿಷಿನಲ್ಲೇ ವೇಸ್ಟು. ಹೆವಿ ಮಿಷಿನು. ಇನ್ನು 2 ಕಾಸ್ಟಿಂಗ್ ಮಾಡಬೇಕು. ಹಾಯ್ ನಮಸ್ತೆ, ನಾನು ರವಿರಾಜ್ ಭವಾನಿ ಫಿಶಿಂಗ್.
ಇವರು ಅಲ್ಲಾ ಪ್ರಕಾಶ್ ಅಣ್ಣ ಅವರು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ರಾಮಸಮುದ್ರ ಹತ್ರ ತುಂಬ ಪಕ್ಕದಲ್ಲಿರೋಂಥ ಒಂದು ಗ್ರಾಮದಲ್ಲಿ ಇರೋದು ಇವರು. ಈ ಕಡೆ ಒಳ್ಳೆ ಫೇಮಸ್ ಅಣ್ಣ ಇವರು. ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಇದಕ್ಕೆ ಮೀನುಗಳಿಗೆ ಕಟ್ಲ, ಮಿರ್ಗಲ್ಲು, ರಘು, ಬೈಟ್ಗಳೆಲ್ಲ ಸಖತ್ತಾಗಿ ಮಾಡ್ತಾರೆ. ಸಿಂಪಲ್ಲು, ವೆರಿ ಸಿಂಪಲ್ ಅಂದರೆ ಅಷ್ಟು ಸಿಂಪಲ್ಲ, ಫುಲ್ಲು ಹೈಟೆಕ್ ತೋರಿಸಲ್ಲ, ಸಿಂಪಲಲ್ಲೇ ಹೊಡಿತಾರೆ. ಅಣ್ಣ ಇಲ್ಲಿ ಹಾಕಿರೋದು ಏನಣ್ಣ ಇದು ಫಸ್ಟು? ರವೆ ಬೂಸನ? ರವೆ ಬೂಸ. ಇದು ತೌಡು. ಎರಡೇ ಐಟಮ್ ಹಾಕಿದ್ದಾರೆ. ಈಗ ನೋಡಿ ಎಷ್ಟು ಸಿಂಪಲ್ ಇರುತ್ತೆ ಅಂದರೆ ಫುಡ್ಡು. ಅದು ತುಂಬ ಸಿಂಪಲ್ಲು. ಯಾಕೆಂತಂದರೆ ತುಪ್ಪ, ರವೆ, ಏಲಕ್ಕಿ, ಅದು ಇದು ಇನ್ನೊಂದು ಮತ್ತೊಂದು ಏನೂ ಹಾಕಲ್ಲ. ಗೋಧಿ ಹಸಿಟ್ಟು, ಮೈದಾ ಹಸಿಟ್ಟು ಎರಡು ಮಿಕ್ಸು. ಗೋಧಿ ಅರ್ಧ, ಮೈದಾ ಅರ್ಧ ಮಿಕ್ಸು. ಈಗ ಟೋಟಲಿ 4 ಐಟಮ್ ಆಯಿತು. ಒಂದು ರವೆ ಐಟಮ್ ಆಯಿತು. ರವೆ ಬೂಸ, ತೌಡು, ಇದು ಗೋಧಿ, ಮೈದಾ ಅರ್ಧ ಅಲ್ಲ, 4 ಐಟಮ್. ಇದು ಅಂಗನವಾಡಿ ಫುಡ್ಡು. ಇದು ಅಂಗನವಾಡಿ ಫುಡ್ಡು ಅಂದರೆ ಇದು ಎಕ್ಸ್ಪೈರ್ಡ್ ಆಗಿರ್ತದಲ್ಲ ಅಂಥದ್ದು ಎಲ್ಲ ಸಿಗುತ್ತೆ. ಈಗ ಮಕ್ಕಳಿಗೆ ಇದರ ಅದು ಡೇಟು ಎಕ್ಸ್ಪೈರ್ಡ್ ಆಗಿ ಹೋಗಿರ್ತದೆ ಅಂತ ಕೊಡ್ತೀವಿ. ಯಾಕೆಂತಂದರೆ ಇದು ಸರ್ಕಾರದಿಂದ ಮಕ್ಕಳು ತಿಂಡಿ ಅಂದ್ಕೊಡೋದು, ನಾವು ತಂದು ಯೂಸ್ ಮಾಡೋಕ್ಕಲ್ಲ. ಎಕ್ಸ್ಪೈರ್ಡ್ ಆಗಿದೆ. 2005ನೇ ಇಸ್ವಿದು, 4ನೇ ಇಸ್ವಿದು ಆ ಥರದ ಹಳೆಯವು ಸಿಕ್ಕುತ್ತೆ. ಅದನ್ನು ತಂದು ಯೂಸ್ ಮಾಡ್ತೀವಿ. ಯಾಕೆಂದರೆ ಅದು ತಿಂದರೆ ಪಾಯ್ಸನ್ ಆಗುತ್ತೆ ಮಕ್ಕಳಿಗೆ. ಅದರಿಂದ ನಾವೇನಾದರೂ ವೇಸ್ಟ್ ಕಿತ್ತಾಕೋದು ಈ ಪೇಂಟ್ ನಮ್ಮ ಮೀನು ಹಿಡಿಯೋ ಇದಕ್ಕೆ ಯೂಸ್ ಮಾಡ್ತೀವಿ. ಮತ್ತು ಇದು ಟೊಮಾಟೊ ರೆಡ್ ಅಂತಾರೆ, ಕಲರ್ ರೆಡ್ಡು, ಟೊಮಾಟೊ ರೆಡ್ಡು ಪಕ್ಕಾ ರೆಡ್ ಮಿಕ್ಸ್ ಮಾಡ್ತಾರೆ. ನೋಡಿ, ಒಂದು ಪ್ಯಾಕೆಟ್ ಹಾಕಿದ್ದಾರೆ. ಎರಡನೇ ಪ್ಯಾಕೆಟ್ ಹಾಕಿದ್ರು, 2 ಪ್ಯಾಕೆಟ್ ಯೂಸ್ ಮಾಡಿದ್ರು. ಈ ಬೈಟು ನಿಮಗೆ ಒಂದು 4 ಸ್ಟಿಕ್ಕು ಅಥವಾ 4 ಸ್ಪ್ರಿಂಗಿಗೆ ನಿಮಗೆ ಒಂದು ದಿನಕ್ಕೆ ಪಕ್ಕಾ ಸೂಟೇಬಲ್ ಆಗುತ್ತೆ. 1 kg ಹಾಕಿದ್ರೆ 3 kg ಆಗುತ್ತೆ. ಟೋಟಲಿ ಒಂದು 3 kg ಬೈಟು ಅಂತಂದ್ರೆ ಮೀನಿನ ಆಹಾರ ರೆಡಿ ಆಗುತ್ತೆ. ಭಾರಿ ಸಿಂಪಲ್ಲು. ಯಾಕೆಂತಂದರೆ ಈಗ ನಾವು ಅಷ್ಟೇ ಆಂಧ್ರ ಕಡೆ ಎಲ್ಲ ಹೋದರೆ ಭಾರಿ ಭರ್ಜರಿಯಾಗಿ ಫುಡ್ ರೆಡಿ ಮಾಡ್ತೀವಿ. ಒಂದು 5 kg ಮಾಡಬೇಕಂದ್ರೆ 1000 ರೂಪಾಯಿ ಖರ್ಚು ಬರುತ್ತೆ. ಇದೆಲ್ಲ ಏನಂದರೆ ಒಂದು 200-250 ರೂಪಾಯಿ. ಮಕ್ಕ ಜಾರಿ ಮತ್ತು ಜೋಳದ ನುಚ್ಚು ಅಂತಾರೆ ಇದನ್ನು. ನೋಡಿ, ಜೋಳದ ನುಚ್ಚು. ಓಕೆ.